ಇಲ್ಲಿ ತನಕ ತಮ್ಮ ಅನುಭವಗಳನ್ನು ಸಂಕ್ಷಿಪ್ತವಾಗಿ ವ್ಯಕ್ತಪಡಿಸಕ್ಕಂಥ ಸಿದ್ದನಗೌಡರಿಗೆ ಅನಂತ ಶರಣಾರ್ಥಿಗಳು. ಈಗ ವೀರೇಶ್ ಗೌಡರು ನೆಟಕಲ್ ಇವರು ತಮ್ಮ ಅನುಭವವನ್ನು ವ್ಯಕ್ತಪಡಿಸಬೇಕಾಗಿ ಅವ್ರನ್ನ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಗುರು ಹಿರಿಯರಿಗೂ ನಮಸ್ಕಾರ. ನಮ್ಮ ಹೆಸರು ವೀರೇಶ್ ನೆಟಕಲ್ ಅಂತ, ಗೊರೆಬಾಳು ಗ್ರಾಮದವರು. ನಿಮ್ಮ ಎಲ್ಲ ಮಕ್ಕಳಂಗೆ ನಮಗೂ ವಿದ್ಯಾಭ್ಯಾಸ ಮಾಡಿದ್ದೀವಿ. ನಮ್ಮದು BSc ತೋಟಗಾರಿಕೆ ಮತ್ತು MSc ತೋಟಗಾರಿಕೆ 2014ರಲ್ಲಿ ನಮ್ಮದು MSc ಮುಗೀತು. ಅವಾಗೂ ವಾಪಸ್ಸು ನೌಕರಿ ಬೇಡ ಅಂತ ಊರಿಗೆ ಬಂದಿದ್ದೆ ನಾನು. ಅವಾಗೂ ಮನೇಲಿ 3 ಆಕಳಿದ್ದು ದಿನ ಒಂದು 20 ಲೀಟ್ರ್ ಹಾಲಾಗ್ತಿದ್ದೆ. ನೆಮ್ಮದಿ ಜೀವನ ಇತ್ತು ನನಗೆ. ಆಮೇಲೆ ಕಾರಣಾಂತರಗಳಿಂದ ನಾನು ಹೊರಗಡೆ ಹೋಗಲಿಕ್ಕೆ ಇಷ್ಟಪಟ್ಟೆ. ಇದಕ್ಕಂತ ಕೇಳಿ ಏನೋ ಮಾಡ್ಬೇಕಂದ್ರೆ ಹಿರಿಯರ ಪ್ರೋತ್ಸಾಹ ಇರಲ್ಲ, ಕೈಯಲ್ಲಿ ಬಂಡವಾಳ ಇರಲ್ಲ. ಕೇಳ್ತಿದ್ದಲ್ಲ, ಹಂಗಾಗಿ ನಾನು ಒಂದು 9 ವರ್ಷಗಳ ಕಾಲ ಈ ಖಾಸಗಿ ಬೀಜೋತ್ಪಾದನೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ನಂದು ಮೊದಲ ಕೆಲಸ ಬಂದ್ಬಿಟ್ಟು ಪ್ರಕಾಶಂ ಡಿಸ್ಟಿಕ್ ಅಂತ, ಆಂಧ್ರ ಪ್ರದೇಶ್. 2ನೇ ಕೆಲಸ ರಾಜಮಂಡ್ರಿ. ಆಮೇಲೆ ರಾಣೆಬೆನ್ನೂರಲ್ಲಿ 4 ವರ್ಷ ಇದ್ದೆ. ಕೊಪ್ಪಳದಲ್ಲಿ ಒಂದು 3 ವರ್ಷ ಇದ್ದೆ. ಈಸ್ಟ್ ವೆಸ್ಟ್, ನೂನ್ಹೆಮ್ಸ್, ಮಾನ್ಸೆಂಟು ಆ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ನನಗೇನಪ್ಪ ಅಂದರೆ 2014ರಲ್ಲಿ MSc ಮುಗಿದ ತಕ್ಷಣ ಅವತ್ತೇ ಅನಿಸಿತ್ತು, ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಕ್ಕನ್ನ ರೈತನಲ್ಲಿ ಒಬ್ಬರಾಗಿ ಈ ಒಂದು ಭೂಮಿಯ ಋಣ ಇರ್ಬೋದು, ಇಲ್ಲ ಇದರಲ್ಲಿ ಏನಾದರೂ ಒಂದು ಜೀವನ ಕಟ್ಕೊಳಕ್ಕೆ ಆದರೆ ನನಗೆ ಅದೇ ಖುಷಿ. ಹಾಗಾಗಿ ನಾನು ನವೆಂಬರ್ 2023ರಲ್ಲಿ ನನಗೆ ಮಹಾರಾಷ್ಟ್ರ ಸ್ಟೇಟ್ ಇನ್ಚಾರ್ಜ್ ಆಗಿ ಪ್ರಮೋಷನ್ ಕೊಟ್ಟಿದ್ರು. ನನಗೇನಂದರೆ ಅಲ್ಲಿಗೆ ಹೋದನು ಒಂದು 2-3 ವರ್ಷ ಇರಲೇಬೇಕಾಗತ್ತೆ ಕಂಪಲ್ಸರಿ. ಮತ್ತೆ ಒಂದಿನ ಈ ಕಡೆ ಬಂದೇ ಬರ್ತೀನಿ ನಾನು, ನನಗೆ ಗೊತ್ತಿತ್ತು. ಸುಮ್ಮನೆ ಅಲ್ಲಿಗೆ ಹೋಗಿ 2-3 ವರ್ಷ ಕಷ್ಟಪಡೋ ಬದಲು ಇಲ್ಲೇ 2-3 ವರ್ಷ ಕಷ್ಟಪಟ್ಟು ಒಂದು ಮಟ್ಟಕ್ಕೆ ಬರೋಣ ಅಂತ ಒಂದು ದೃಢ ಒಂದು ಉತ್ಸ ಅಂತಿರೋ ಏನೋ ಒಂದು ನಿರ್ಧಾರ ಅಂತಿರೋ ಗೊತ್ತಿಲ್ಲ, ಬಟ್ ಆ ನಿರ್ಧಾರಕ್ಕೆ ನಿಂತ್ಕೊಂಡಿದ್ದೀನಿ ನಾನು. ನಮ್ಮದು ಮೊನ್ನೆ ಸುಗ್ಗಿ ಬೆಳೆಯಲ್ಲಿ ಎಕರೆಗೆ 18 ಚೀಲ ಬೆಳೆ ಬಂತು. ಸಾವಯವ ಕೃಷಿಯಲ್ಲೇ ಭತ್ತ RNR ಬೆಳೆದಿದ್ವಿ ನಾವು. ನಮ್ಮ ಸೋಮನಗೌಡ್ರು ಆಯಿತು, ಗೋವಿಂದ ರೆಡ್ಡಿ ಗೌಡ್ರು ಅಂತೇಳಿ ಗೊರೆಬಾಳು ಅವರೆಲ್ಲ, ಮತ್ತು ರಾಮಲಿಂಗ ಸಾವ್ಕರ್ರು, ಇವರೆಲ್ಲ ನಮ್ಮ ಗುರುಗಳೆಲ್ಲ ಇವರು ಹೇಳ್ಬೇಕಂದ್ರೆ. ಆಮೇಲೆ ನನ್ನ ಪ್ರಕಾರ ಅಂದರೆ ನಾವು ಏನು ಓದಿದ್ದು ಒಂದು ಇಂಪಾರ್ಟೆಂಟ್ ಆಗಲ್ರಿ. ಇವತ್ತು BSc ತೋಟಗಾರಿಕೆ MSc ತೋಟಗಾರಿಕೆ ಅನ್ಕೊಂತೀವಲ್ರಿ. ಇವತ್ತು ನಮ್ಮ ಪ್ರಾಕ್ಟಿಕಲ್ ಒಂದು ಎಕ್ಸ್ಪೋಜರ್ ಇಲ್ಲ ರೀ ಕಾಲೇಜುಗಳಲ್ಲಿ, ಡಿಗ್ರಿಗಳಲ್ಲಿ. ನನಗೆ ಅನಿಸ್ತಾ ಇದೆ, ನಮ್ಮ ತಂದೆ ನಮ್ಮನ್ನ ಕನ್ನಡ ಮೀಡಿಯಂ ಶಾಲೆಗೆ ಓದಿಸಿ ಮೊದಲಿಂದನೇ ಕೃಷಿಯಲ್ಲಿ ಸ್ವಲ್ಪ ಸಮಗ್ರ ಕೃಷಿಯಲ್ಲಿ ತೊಡಸ್ಕೊಂಡು ಅದನ್ನ ಒಂದು ದಾರಿ ಹಚ್ಚಿದ್ರ ಇನ್ನೂ ಚೆನ್ನಾಗಿರ್ತದೆ ಅಂತ ಅನ್ಸಕತ್ತೈತ್ರಿ. ಅದಕ್ಕಂತ ಕೇಳ್ರಿ, ಇವತ್ತು 1 ಎಕರೆ ಇದ್ದರೂ ಪಟ್ಟಣ ಸೇರ್ತಾ ಇದೀವಿ, 10 ಎಕರೆ ಇದ್ದರೂ ಸೇರ್ತಾ ಇದೀವಿ. ಈ ಒಂದು ಓಡಾಟ ಎಲ್ಲಿವರೆಗೂ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ರೀ. ಹಂಗಾಗಿ ಬಟ್ ಏನಂದ್ರೆ ಈ ಕೃಷಿಲಿ ಒಬ್ರು ಮಾಡೋದು ಅಲ್ಲೇ ಅಲ್ಲ ರೀ. ದನ ಕರುಗಳು ಇರಬೇಕು, ಮನೆಯವ್ರ ಸಪೋರ್ಟ್ ಇರಬೇಕು. ಆಮೇಲೆ ಈ ಥರ ಹಿರಿಯರ ಈ ಒಂದು ವೇದಿಕೆಗಳಲ್ಲಿ ಭಾಳಷ್ಟು ತಿಳ್ಕೊಳೋ ಈ ವೇದಿಕೆಯಲ್ಲಿ ತಿಳ್ಕೊಳಕ್ಕೆ ಅವಕಾಶ ಸಿಗುತ್ತೆ. ಜಗತ್ತಿನಲ್ಲಿ ಎಲ್ಲ ಐತ್ರಿ, ಭೂಮಿ ಇದೆ, ಒಳ್ಳೇದು ಬೀಜಗಳು ಎಲ್ಲ ಇದೆ ರೀ. ನಾವು ಹೋಗಿ ಅದನ್ನ ಸಂಗ್ರಹಣೆ ಮಾಡ್ಬೇಕ್ರಿ, ಮತ್ತು ನಮ್ಮ ಬೆವರು ಸುರಿಸ್ಬೇಕ್ರಿ. ಭೂಮಿ ತಾಯಿ ಕೇಳೋದೇನ್ರಿ ಸೆಗಣಿ ಗೊಬ್ಬರ, ಜೀವಾಮೃತ. ಈ ರಾಸಾಯನಿಕ ಗೊಬ್ಬರ ಕೇಳಲ್ರಿ. ನಾವು ಅದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡು 10 ಎಕರೆಯಲ್ಲಿ 1 ಎಕರೆ ಆದ್ರೆ ನಾವು ನಿಧಾನಕ್ಕೆ ಚೇಂಜ್ ಆಕ್ಕಂತ ಹೋದ್ರೆ ನಮ್ಮ ಭಾಗದಲ್ಲಿ ಅತಿ ದೊಡ್ಡ ಆಸ್ತಿ ಏನಂತಂದ್ರೆ ನಮಗೆ ಈ ಭೂಮಿ ಮತ್ತು ತುಂಗಭದ್ರಾ ನೀರು. ಇದನ್ನು ಕರೆಕ್ಟಾಗಿ ಸದುಪಯೋಗ ಮಾಡಿಕೊಂಡ್ರೆ ನಾವು ಒಳ್ಳೆ ಜೀವನ ಕಟ್ಕೋಬೋದು. ಇದೇ ಥರ ಹೋದರೆ ಇನ್ನೂ ಮುಂಬರೋ ದಿನಗಳಲ್ಲಿ ಇನ್ನೂ ಭಾಳ ಕಷ್ಟ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.